ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಳೆದ ಒಂದು ವಾರದಿಂದ ನಾವು ಬಹಳ ಉದ್ವಿಗ್ನ ಸನ್ನಿವೇಶವನ್ನು ನೋಡ್ತಾ ಇದ್ವಿ ಸ್ನೇಹಿತರೆ. ನೀವು ಕೂಡ ತುಂಬ ಜನ ಜಾಸ್ತಿ ನಿದ್ರೆ ಮಾಡಿರಲಿಕ್ಕಿಲ್ಲ. ನಾವು ಕೂಡ ತುಂಬ ಜನ ಜಾಸ್ತಿ ನಿದ್ರೆ ಮಾಡಿಲ್ಲ ಈ ಟೈಮ್ನಲ್ಲಿ. ನಮ್ಮ ದೇಶದ ಹೆಮ್ಮೆಯ ಯೋಧರು ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ನಮ್ಮ ಸೇಫ್ಟಿಯನ್ನು ಎನ್ಶೂರ್ ಮಾಡಿದ್ದಾರೆ. ಅವರಿಗೆಲ್ಲ ದೊಡ್ಡ ಸಲ್ಯೂಟ್ ಹೇಳ್ತಾ, ಥ್ಯಾಂಕ್ಸ್ ಹೇಳ್ತಾ, ಅವರಿಗೆ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಬಾರ್ಡರ್ ಏರಿಯಾಸಲ್ಲಿ ಜೀವಿಸ್ತಿರೋ ನಮ್ಮ ಭಾರತೀಯರಿಗೆ, ಸಿವಿಲಿಯನ್ಸ್ಗೆ, ನಾಗರಿಕರಿಗೆ ಧೈರ್ಯ ತುಂಬುತ್ತಾ, ಅವರ ತ್ಯಾಗ, ಬಲಿದಾನ, ಅವರ ಸಹನೆಯನ್ನು ಮೆಚ್ಚುತ್ತಾ ಒಂದಷ್ಟು ವಿಚಾರಗಳನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಮುಖ್ಯವಾಗಿ ಸ್ನೇಹಿತರೆ, ಭಾರತ ಪಾಕಿಸ್ತಾನ ನಡುವೆ ಆಗಿರೋ ಈ ಸಂಘರ್ಷದಿಂದ ಈ ಒಂದು ಎಂಟೈರ್ ಎಪಿಸೋಡ್ ಏನಿದೆ, ಆ ಪಹಲ್ಗಾಮ್ನಿಂದ ಮೇ 10ನೇ ತಾರೀಕಿನ ತನಕ ಈ ಅವಧಿಯಲ್ಲಿ ಏನೇನು ನಡೀತು, ಇದರ ಎಂಡ್ ರಿಸಲ್ಟ್ ಏನು, ಭಾರತ ಅಚೀವ್ ಮಾಡಿದ್ದೇನು, ಜೊತೆಗೆ ಪಾಕಿಸ್ತಾನಕ್ಕೆ ಮತ್ತು ಜಗತ್ತಿಗೆ ಭಾರತ ಏನು ಸಂದೇಶವನ್ನು ಕೊಡ್ತು, ಜೊತೆಗೆ ಕದನ ವಿರಾಮ ಬೇಕಾಗಿತ್ತಾ ಬೇಡವಾ ಅಂತ ಕೂಡ ಚರ್ಚೆ ನಡೀತಾ ಇದೆ. ಎಲ್ಲ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವೀಗ ಒಂದಷ್ಟು ವಿಚಾರಗಳ ಕಡೆಗೆ ಗಮನ ಹರಿಸ್ತಾ ಹೋಗೋಣ ಸ್ನೇಹಿತರೆ. ಇದೇನು ಆ್ಯಕ್ಚುಲಿ ಈ ಎಂಟೈರ್ ಎಪಿಸೋಡ್ ಏನು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪಹಲ್ಗಾಮ್ನಲ್ಲಿ ಉಗ್ರ ಕೃತ್ಯ ಆಗಿತ್ತು. ಅದಕ್ಕೆ ನಾವು ಪ್ರತಿಕಾರವನ್ನು ತಗೊಳ್ಬೇಕಾಗಿತ್ತು. ಪಾಕಿಸ್ತಾನಕ್ಕೆ ನೀವು ಮಾಡಿರೋ ತಪ್ಪುಗಳಿಗೆ ಪನಿಷ್ಮೆಂಟ್ ಇಲ್ಲದೆ ನೀವು ಆರಾಮಾಗಿರೋಕ್ಕಾಗಲ್ಲ. ದೇರ್ ವಿಲ್ ಬಿ ಪನಿಷ್ಮೆಂಟ್ ಆ್ಯಂಡ್ ಸಿವಿಯರ್ ಪನಿಷ್ಮೆಂಟ್ ಅನ್ನೋದನ್ನು ಸಾಬೀತು ಮಾಡಬೇಕಾಗಿತ್ತು. PM ಏನು ಹೇಳಿದ್ರು, ಪಾಕಿಸ್ತಾನದ ಉಗ್ರ ನೆಲೆಗಳು ಅಥವಾ ಉಗ್ರ ನೆಲೆಗಳು ಬಚಿ ಕುಚಿ ಆತಂಕವಾದಿಯೋಂಕಿ ಜಮೀನು ಅಂದರೆ ಅಳಿದುಳಿದಿರೋ ಉಗ್ರರ ನೆಲೆಗಳನ್ನು ಮಣ್ಣಿಗೆ ಸೇರಿಸಬೇಕು ಅಂತ. ಸೊ ಮತ್ತು ಅವ್ರಿಗೆ ಸಪೋರ್ಟ್ ಮಾಡೋರಿಗೂ ಕೂಡ ಹೊಡಿಬೇಕು ಅಂತ. ಪಾಕಿಸ್ತಾನದಲ್ಲಿ ಉಗ್ರರು ಅಂದರೆ ಯಾರು? ಒಂದು ಉಗ್ರರು ಟ್ರೆಡಿಷ್ನಲ್ ಯೂನಿಫಾರ್ಮ್ ಇಲ್ಲದೆ ಇರುವಂತಹ ಮಾಮೂಲಿ ಸಿವಿಲಿಯನ್ಸ್ ಥರ ಕಾಣುವ ಆದರೆ ಶಸ್ತ್ರಾಸ್ತ್ರವನ್ನು ಹೊಂದಿರೋ ಉಗ್ರರು. ಇನ್ನೊಂದು ಯಾರು? ಯೂನಿಫಾರ್ಮ್ಡ್ ಉಗ್ರರು. ನಿಜ, ರೆಗ್ಯುಲರ್ ಉಗ್ರರಲ್ಲೂ ಕೂಡ ಪಾಕಿಸ್ತಾನ ಸೇನೆಯ ಮಾಜಿ ಅಧಿಕಾರಿಗಳನ್ನು ಕಳಿಸಿರ್ತಾರೆ, ಹಾಲಿ ಅಧಿಕಾರಿಗಳನ್ನು ಕೂಡ ಕಳಿಸಿರ್ತಾರೆ, ಕಮಾಂಡೋಗಳನ್ನು ಕೂಡ. ಅದು ಈ ಹಿಂದೆ ಕೂಡ ಸಾಬೀತಾಗಿರೋ ವಿಚಾರ. ಇನ್ನೊಂದು ಯೂನಿಫಾರ್ಮ್ಡ್ ಉಗ್ರರು ಪಾಕಿಸ್ತಾನದ ಸೇನೆ. ಅವರು ಮತ್ತು ಉಗ್ರರ ನಡುವಿನ ಸಂಬಂಧ ಜಾಹೀರಾಗಿದೆ. ಅದ್ರ ಬಗ್ಗೆ ಆಮೇಲೆ ಬರೋಣ ನಾವು. ಸೊ ಉಗ್ರ ಪೋಷಕರು ಅಂತ ಹೇಳಿದ್ರೆ ಪಾಕಿಸ್ತಾನದ ಸ್ಟೇಟ್, ಮಿಲಿಟರಿ ಸ್ಟೇಟ್. ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು. ನಾವೇನು ಮಾಡಿದ್ವಿ, ಇನಿಷಿಯಲಿ ಮೇ 7ನೇ ತಾರೀಕು ನಾವು ಕೈಗೊಂಡ ಪ್ರತಿಕಾರದ ದಾಳಿಯಲ್ಲಿ 25 ನಿಮಿಷದ ಅಂತರದಲ್ಲಿ ಡೀಪ್ ಇನ್ಸೈಡ್ ಪಾಕಿಸ್ತಾನ್, ಈ ಹಿಂದೆಲ್ಲ LOC ಭಾಗದಲ್ಲಿ ಅಥವಾ LOCಗೆ ಹತ್ತಿರದಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಅಲ್ಲೇ ಬಾರ್ಡರ್ ಏರಿಯಾಸಲ್ಲಿ ಉಗ್ರ ಲಾಂಚ್ ಪ್ಯಾಡ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ವಿ ನಾವು ಈ ಹಿಂದೆ. ಉರಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು, ಪುಲ್ವಾಮಾ ಆದಾಗ ನಾವು ಅಲ್ಲಿ ಏರ್ ಸ್ಟ್ರೈಕ್ ಮಾಡಿದ್ದು, ಎರಡು ಕೂಡ ಹೆಚ್ಚು ಕಮ್ಮಿ ಅದೇ ರೀತಿ POK ಅಥವಾ ಬಾರ್ಡರ್ ಏರಿಯಾಸಲ್ಲಿ ನಾವು ಆಪರೇಷನ್ಸ್ ಮಾಡಿದ್ದು. ಆದರೆ ಈ ಸಲ ಭಾರತ ಉಗ್ರ ಮುಖ್ಯಾಲಯಗಳನ್ನು, ಹೆಡ್ ಕ್ವಾರ್ಟರ್ಗಳನ್ನು ಟಾರ್ಗೆಟ್ ಮಾಡ್ತು. 9 ಲೊಕೇಶನ್, POK ಮತ್ತು ಡೀಪ್ ಇನ್ಸೈಡ್ ಪಾಕಿಸ್ತಾನ್ ಸೇರಿಟ್ಟು 9 ಲೊಕೇಶನ್ನ ಟಾರ್ಗೆಟ್ ಮಾಡಿದ್ವಿ. ಅದರಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಬಹವಲ್ಪುರ್ ಮತ್ತು ಮುರೀದ್ಗೆ. ಲಷ್ಕರ್ ಎ ತೈಬಾ ಮತ್ತು ಜೈಷ್ ಎ ಮೊಹಮ್ಮದ್ ಎರಡೂ ಇಂಡಿಯಾಗೆ, ಭಾರತಕ್ಕೆ ಸಮಸ್ಯೆ ಕೊಡೋಕೆ ಅಂತಲೇ ಪಾಕಿಸ್ತಾನ ಸಾಕೊಂಡಿರೋ ಉಗ್ರ ಸಂಘಟನೆಗಳು. ಇವ್ರನ್ನ ಪರ್ವೇಜ್ ಮುಷರಫ್ ಚಿಲ್ಡ್ರನ್ ಅಂತ ಕರೆದಿದ್ದಾನೆ, ಮಕ್ಕಳು ಅಂತ ಕರೆದಿದ್ರು ಈ ಉಗ್ರರನ್ನ. ಪಾಕಿಸ್ತಾನದಲ್ಲಿ ತರಹೇವಾರಿ ವೆರೈಟಿ ಉಗ್ರ ಸಂಘಟನೆಗಳಿದ್ದಾವೆ. ಅದರಲ್ಲಿ ಕೆಲವು ಪಾಕಿಸ್ತಾನಕ್ಕೆ ಹಾನಿ ಮಾಡೋರು, ಇತರ ರಾಷ್ಟ್ರಗಳಿಗೆ ಹಾನಿ ಮಾಡೋರು, ಇನ್ನು ಕೆಲವರು ಸ್ಪೆಸಿಫಿಕಲಿ ಭಾರತಕ್ಕೆ ಹಾನಿ ಮಾಡೋಕ್ಕೆ ಅಂತಲೇ ಪಾಕಿಸ್ತಾನ ಸಾಕೊಂಡಿರೋ ಉಗ್ರ ಸಂಘಟನೆಗಳು. ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಯೂನಿಯನ್ನ ಓಡಿಸೋಕೆ ಯಾವ ರೀತಿ ಅಮೆರಿಕ ಮತ್ತು ಪಾಕಿಸ್ತಾನ ಸೇರಿಕೊಂಡು ಉಗ್ರರನ್ನು, ಈ ಜಿಹಾದಿಗಳನ್ನು ಅಸ್ತ್ರವಾಗಿ ಬಳಸ್ಕೊಂಡ್ರು. ಓಕೆ, ಸಕ್ಸಸ್ ಸಿಗ್ತಲ್ಲ ಇಲ್ಲಿ, ಭಾರತದ ಮೇಲೂ ಬಳಸೋಣ ಅಂತ ಪಾಕಿಸ್ತಾನ ಶುರು ಮಾಡಿರೋ ಪ್ರಾಜೆಕ್ಟ್ ಅದು. ಅದರ ಹೆಡ್ ಕ್ವಾರ್ಟರ್ಗೆ ಹೊಡೆಯೋ ಮೂಲಕ ನೀವು ನೋಡಿ, ಮಸೂದ್ ಅಜರ್ನ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್, ಆತನ ಅಕ್ಕನ ಮಗ
ಕ್ಲೋಸ್ ರಿಲೇಟಿವ್ಸ್, ರೈಟ್ ಹ್ಯಾಂಡ್, ಇಂಡಿಯನ್ ಏರ್ಲೈನ್ಸ್ ವಿಮಾನ ಹೈಜಾಕ್ನಲ್ಲಿ ಪಾಲ್ಗೊಂಡಿದ್ದ ರೌಫ್, ಈ ದೊಡ್ಡ ದೊಡ್ಡ ತಲೆಗಳೇ ಉರುಳು ಹೋಗಿದ್ದಾವೆ. ಹಫೀಜ್ ಸಯೀದ್ ಬಗ್ಗೆ ಆಗಲಿ, ಮಸೂದ್ ಅಜರ್ ಬಗ್ಗೆ ಆಗಲಿ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ. ಅದರ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಈ ಉಗ್ರ ತಲೆಗಳ ಹತ್ತಿರದ ಸಂಬಂಧಿಕರು, ಅತ್ಯಾಪ್ತರು, ಟಾಪ್ ಲೈನ್ ಉಗ್ರರು ಎಲ್ಲ ಹೊಗೆ ಹಾಕಿಸ್ಕೊಂಡಿದ್ದಾರೆ. ಅದು ಸ್ಪಷ್ಟ ಇದೆ, ಕ್ಲಿಯರ್ ಇದೆ ಆ ವಿಚಾರ. ಆ ಮೂಲಕ ಈ ನೋವು, ಸಾವು, ಅದರ ನೋವೇನು ಅನ್ನೋದು ಇವ್ರಿಗೂ ಕೂಡ ಕಮ್ಯುನಿಕೇಟ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಜೊತೆಗೆ ಒಂದು ನ್ಯೂಕ್ಲಿಯರ್ ಆರ್ಮ್ಡ್ ಕಂಟ್ರಿ ಒಳಗಡೆ ನಾವಿದ್ದೀವಿ. ಇವರು ಬರೀ ಬಾರ್ಡರ್ ಏರಿಯಾಸಲ್ಲೂ ಕೂಡ ಹೊಡಿತಿರಲಿಲ್ಲ ಮುಂಚೆ. ಓಕೆ, ಅಲ್ಲಿ ಹೊಡೆದ್ಮೇಲೆ ಓಕೆ ಇಲ್ಲಿಗೆಲ್ಲ ಎಲ್ಲಿ ಬಂದು ಹೊಡಿತಾರೆ ಇಷ್ಟು ಒಳಗಡೆ ಅಂತ ಅಂದ್ಕೊಂಡಿದ್ರು. ಸೊ ಮಿಸೈಲ್ ಸ್ಟ್ರೈಕ್ ಮಾಡೋ ಮೂಲಕ, ಧ್ವಂಸಗೊಳಿಸೋ ಮೂಲಕ, ವಿಶೇಷವಾಗಿ ಬಹವಲ್ಪುರ್ಗೆ ಹೋಗಿ ಬ್ರಹ್ಮೋಸ್ ಹೊಡೆದಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈಗ. ವಿಧ್ವಂಸ ಆಗಿತ್ತಲ್ಲ ಅಲ್ಲಿ. ಸೊ ಇದನ್ನು ಮಾಡೋ ಮೂಲಕ ಒಂದು ಅಣುಶಕ್ತ ರಾಷ್ಟ್ರದ ಆಳದಲ್ಲಿ ನಾವು ಇದ್ದರೂ ಕೂಡ ನಾವು ಬಿಡೋದಿಲ್ಲ. ಅಲ್ಲಿಗೂ ಕೂಡ ನಾವು ಬಂದು ಹೊಡಿತೀವಿ, ನಾವು ಕೇರ್ ಮಾಡಲ್ಲ. ಅಣ್ವಸ್ತ್ರ ಬೆದರಿಕೆ ಹಾಕ್ತೀರಾ, ನಮ್ಮ ಹತ್ರನೂ ಅದೇ ಇದೆಯಲ್ವಾ. ನಮ್ದೇನು ಹೇಳುತ್ತೆ, ನೀವು ಸಣ್ಣದು ಬಳಸಿದ್ರು ನಾವು ಪೂರ್ಣ ಪ್ರಮಾಣದಲ್ಲಿ ಬಳಸ್ತೀವಿ ಅಂತ. ನೋಡೋಣ, ಬದುಕೋ ಆಸೆ ಇದ್ದರೆ ನೀವು ನೋಡೋಣ, ಬದುಕೋ ಆಸೆ ಇಲ್ಲ ಅಂದರೆ ತೆಗೀರಿ, ನಮ್ಮ ಹತ್ರನೂ ಇದೆ. ಆದರೆ ನೀವು ಮಾಡಿರೋ ತಪ್ಪುಗಳಿಗೆ ಪನಿಷ್ಮೆಂಟ್ ಕೊಡದೇ ಇರೋದಿಲ್ಲ, ಆ ಬ್ಲ್ಯಾಕ್ ಮೇಲ್ಗೆ ಬೆದರಿ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತು ಭಾರತ. ಉಗ್ರರಿಗೆ, ಉಗ್ರ ಪೋಷಕರಿಗೆ ಎಲ್ಲೇ ಇದ್ದರೂ ಕೂಡ ಪೆಟ್ಟು ಗ್ಯಾರಂಟಿ. ಪಾಕಿಸ್ತಾನದಲ್ಲಿ ಎಲ್ಲೇ ಇದ್ದರೂ ಕೂಡ ಪೆಟ್ಟು ಗ್ಯಾರಂಟಿ. ನಾವು ಅಲ್ಲಿವರೆಗೂ ರೀಚ್ ಆಗ್ತೀವಿ, ನಿಮ್ಮ ಹತ್ರ ಏನೇ ಏರ್ ಡಿಫೆನ್ಸ್ ಸಿಸ್ಟಮ್ ಇರಲಿ ಹೊಡಿತೀವಿ ಅಂತ. ಸ್ನೇಹಿತರೆ, ಭಾರತ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ಮೇಲೆ ಪಾಕಿಸ್ತಾನ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿತ್ತು ಏರ್ ಸಿಸ್ಟಮ್ಸ್ ಮೇಲೆ, ಏರ್ ಪವರ್ ಮೇಲೆ. ದೊಡ್ಡ ಪ್ರಮಾಣದಲ್ಲಿ ಇವರು J-10C, JF-17 ಥಂಡರ್ಗಳನ್ನು ಖರೀದಿ ಮಾಡಿ ತಂದು ಇಟ್ಕೊಂಡಿದ್ರು ಚೀನಾದಿಂದ. ಭಾರತ ರಫೇಲ್ ತಗೊಳ್ತಲ್ಲ, ಈಕ್ವಲ್ ಮಾಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಜೊತೆಗೆ ಸ್ನೇಹಿತರೆ, ದೊಡ್ಡ ಪ್ರಮಾಣದಲ್ಲಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಪಾಕಿಸ್ತಾನ ಇನ್ವೆಸ್ಟ್ ಮಾಡಿತ್ತು. ಸಣ್ಣ ರಾಷ್ಟ್ರ ಅಲ್ವಾ ಪಾಕಿಸ್ತಾನ, ಭಾಳ ದೊಡ್ಡ ರಾಷ್ಟ್ರ ಅಲ್ಲ. ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ಸ್ಟ್ರಿಪ್ ಥರ ಇದೆ, ಭಾರತದ ಹೆಗಲ ಮೇಲೆ ಕೂತಿರೋ ಮಂಗನ್ ಥರ ಇದೆ. ಈ ರಾಷ್ಟ್ರ ಇದೆಯಲ್ಲ, ಒಂದು ರಾಷ್ಟ್ರದ ಬಗ್ಗೆ ನಾವು ಬೇಜಾರಾಗುತ್ತೆ ನಮಗೆ. ಯಾವುದೇ ರಾಷ್ಟ್ರದ ಬಗ್ಗೆ ಆ ರೀತಿಯೆಲ್ಲ ಕೇವಲವಾಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಅದು ನಮ್ಮ ಎಥಿಕ್ಸ್ ಕೂಡ ಅಲ್ಲ. ಆದರೆ ಇವರ ಬಿಹೇವಿಯರ್ ನೋಡಿದ್ರೆ ಇವರೊಂದು ಮನುಷ್ಯರ ಥರನೇ ಅನಿಸೋದಿಲ್ಲ. ಇವರು ಜಿಹಾದಿಗಳು, ಟೋಟಲ್ ಜಿಹಾದಿಗಳು. ಅವರಿಗೆ ಈ ವಿಶ್ವ ಮಾನವತೆ ಅವೆಲ್ಲ ಅರ್ಥ ಆಗೋದಿಲ್ಲ. ನೀವು ಇವ್ರ ಹತ್ರ ಹೋಗಿ ವಿಶ್ವ ಮಾನವತೆ ಮಾತಾಡೋಕ್ಕೆ ಹೋದರೆ ಇದೆಯಲ್ಲ, ನೀವು ಹೇಗೆ ಅಂತ ಹೇಳಿದ್ರೆ, ಈ ಭಾಷೆಯೇ ಬರದ ಯಾವುದೋ ಒಂದು ಪ್ರಾಣಿ ಜೊತೆಗೆ ಮನುಷ್ಯರೊಂದಿಗೆ ಮಾತಾಡಿದಾಗ ಅಟ್ಲೀಸ್ಟ್ ಕೇಳಿಸ್ಕೊತಾರೆ, ತಲೆಗಾರು ಹೋಗುತ್ತೆ. ಯಾವುದೋ ಜೀವಿ ಲ್ಯಾಂಗ್ವೇಜ್ ಇಲ್ಲದೆ ಇರೋ, ಹ್ಯೂಮನ್ ಲ್ಯಾಂಗ್ವೇಜ್ ಇಲ್ಲದೆ ಇರೋ ಬೇರೆ ಜೀವಿಯೊಂದಿಗೆ ಮಾತಾಡಿದ್ರೆ ಹೇಗಿರುತ್ತೆ, ಅದಕ್ಕೆ ಸಮ ಇವರೊಟ್ಟಿಗೆ ಮಾತಾಡೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಹಾಗಾಗಿ ಬಹಳ ಕೆಲವೊಂದು ಸಲ ಇವ್ರ ಬಗ್ಗೆ ರೇಜಿಗೆ ಬಂದು ಹೋಗಿಬಿಡುತ್ತೆ. ಇರಲಿ, ಈ ಪಾಕಿಸ್ತಾನ ಇದೆಯಲ್ಲ, ಇದು ನ್ಯಾರೋ ಸ್ಟ್ರಿಪ್. ಭಾರತ ತನ್ನ ಯುದ್ಧ ವಿಮಾನಗಳನ್ನು, ತನ್ನ ಬಳಿರೋ ಕ್ಷಿಪಣಿಗಳನ್ನು ಬಳಸಿ ಭಾರತ ಪಾಕಿಸ್ತಾನದ ಯಾವುದೇ ಮೂಲೆಗೂ ಕೂಡ ಕ್ರಾಸ್ ಮಾಡ್ಬೋದು. ಅಡಿಯಿಂದ ಮುಡಿವರೆಗೂ ಜಾಲಾಡ್ಬಿಡ್ಬೋದು ಮನಸ್ಸು ಮಾಡಿದ್ರೆ, ಎಲ್ಲ ಕಡೆಯಿಂದ ನುಗ್ಗಿಬಿಡ್ಬೋದು. ಅಷ್ಟು ಪುಟಾಣಿ ರಾಷ್ಟ್ರ ಭಾರತದ ವ್ಯಾಪ್ತಿಯ ಮುಂದೆ ಅಲ್ವಾ. ಹೀಗಾಗಿ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ 5-6 ವರ್ಷಗಳಲ್ಲಿ ಏರ್ ಡಿಫೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದರು. ಆದರೆ ಆ ಏರ್ ಡಿಫೆನ್ಸ್ ಒಂದು ದೊಡ್ಡ ಜೋಕ್ ಅನ್ನೋದು ಭಾರತ ಸಾಬೀತು ಮಾಡ್ತಿವಾಗ. ನಮ್ಮ ಹತ್ರ ಇರೋ S-400 ಥರನೇ ಅವರು S-300ನ ಚೈನಾ ವರ್ಷನ್ HQ-9 ಮತ್ತು ಅದರ ಬೇರೆ ಬೇರೆ ವೇರಿಯಂಟ್ಗಳನ್ನ ಇಟ್ಕೊಂಡಿದ್ರು. ಯಾವ್ದಾದ್ರು ಕೆಲಸಕ್ಕೆ ಬಂತ ನಾವು ಡಿಫೆಂಡ್ ಮಾಡ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ರು. ಏನು ಮಾಡೋಕ್ಕಾಗಲ್ಲ, ನಮ್ಮ ಪೈಲಟ್ಗಳ ಸ್ಕಿಲ್ಸ್ ಮುಂದೆ ಎಲ್ಲವನ್ನ ಉಡಾಯಿಸ್ಬಿಡ್ತಾರೆ ಅನ್ನೋ ಮೆಸೇಜ್ ಅವರಿಗೆ ಪಾಸ್ ಆಯಿತು. ವಿಧ್ವಂಸ ಸೃಷ್ಟಿ ಆಯಿತು. ಎಲ್ಲದಕ್ಕೂ ವಿಜುವಲ್ ಎವಿಡೆನ್ಸ್ ಬಂತು. ಯಾರು ಸಾಕ್ಷ್ಯ ಕೊಡಬೇಕಾಗಿರಲಿಲ್ಲ. ಭಾರತೀಯ ಸೇನೆ ಕೂಡ ಸಾಕ್ಷ್ಯಗಳನ್ನು ಕೊಡ್ತು, ಪ್ರೂಫ್ ವಿತ್ ಟೈಮ್ ಸ್ಟ್ಯಾಂಪ್ ವಿಡಿಯೋಗಳನ್ನು ರಿಲೀಸ್ ಮಾಡ್ತು. ಅದು ಧ್ವಂಸ ಆಗ್ತಿರೋ ಟೈಮ್ದು. ಅದಾದಮೇಲೂ ಕೂಡ ಪಾಕಿಸ್ತಾನದವರೇ, ಅಲ್ಲಿನ ನಾಗರಿಕರೇ ಎಲ್ಲ, ಮತ್ತು ಇದು ಕಾಡಲ್ಲೇನಿರಲಿಲ್ವಲ್ಲ ಲಾಸ್ಟ್ ಟೈಮ್ ಥರ, ಸಿಟಿಗಳ ನಡುವೆ ಇತ್ತಲ್ಲ ಇವೆಲ್ಲ, ಅಲ್ಲೇ ಹೋಗಿ ಹೊಡೆದಿತ್ತಲ್ಲ, ಅಲ್ಲದೆ ಜನ ಇದ್ರಲ್ಲ, ಅವರೆಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದರು. ಸೊ ಪಾಕಿಸ್ತಾನಕ್ಕೆ ನಿರಾಕರಿಸ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಭಾರತದ ಸ್ಟ್ರೈಕನ್ನು. ಘೋರ ಅಪಮಾನ ಆಯಿತು. ಏನು ಬಂತು, ನ್ಯೂಕ್ಲಿಯರ್ ಅಸ್ತ್ರ ಇದ್ದರೂ ನಮಗೆ ಏನು ಬಂತು, ಪ್ರಯೋಜನ ಬಂತು? ಇಲ್ಲಿ ಬಂದು ಹೊಡೆದು ಹೋದ್ರಲ್ಲ. ಮೊನ್ನೆ ನಾನು ಇಡೀ ಪಾಕಿಸ್ತಾನದ ರಕ್ಷಕ ಅಂತ ಹೇಳ್ಕೊಂಡಿದ್ದೆ, ಈ ಆಸಿಮ್ ಮುನೀರ್ ಹೇಳ್ಕೊಂಡಿತ್ತು. ಆತನ ಮನಸ್ಸಲ್ಲಿ ಬಂದಿರುತ್ತೆ, ಹೇಳ್ಕೊಂಡಿದ್ದೆ ನಾನು. ಕಾಶ್ಮೀರ ಜಗಲರ್ ವೇನ್ ಇದ್ದ ಹಾಗೆ, ನಮಗೆ ಕುತ್ತಿಗೆಯ ಪ್ರಮುಖ ರಕ್ತನಾಳ ಇದ್ದ ಹಾಗೆ, ನಾವು ರಕ್ಷಕರು ಪಾಕಿಸ್ತಾನದ್ದು, ಹಿಂದೂ ಬೇರೆ ಮುಸ್ಲಿಂ ಬೇರೆ, ಅದಕ್ಕೆ 2 ರಾಷ್ಟ್ರ ಆಗಿದ್ದು, ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಾವಿರೋದು ಅಂತ ಹೇಳ್ಕೊಂಡಿದ್ದೆ. ಈಗ ಇಲ್ಲಿ ಬಂದು ಹೊಡೆದು ಬಿಟ್ರಲ್ಲ, ಏನು ಮಾಡಬೇಕು? ಪಾಕಿಸ್ತಾನದ ಅಸ್ತಿತ್ವಕ್ಕೇ ಮಿಸೈಲ್ ಇಳಿಸ್ಬಿಡ್ತಲ್ಲ ಭಾರತೀಯ ವಾಯುಪಡೆ.
ಏನು ಕತೆ ಅನ್ನೋ ಆತಂಕ ಶುರುವಾಯಿತು ಆಸಿಮ್ ಮುನೀರ್ಗೆ. ಅದಕ್ಕೆ ಆತ ಭಾರತ ಉಗ್ರರ ವಿರುದ್ಧ ಮಾಡಿದ್ದ ಕಾರ್ಯಾಚರಣೆಗೆ ಸೇನಾ ಪ್ರತಿಕಾರವನ್ನು ತೀರಿಸ್ಕೊಳ್ಳೋಕೆ ಬಂದು ಕಳೆದ 3-4 ದಿನಗಳಲ್ಲಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗಿರೋದು. ಭಾರತದ ಅಬ್ಜೆಕ್ಟಿವ್ ಅಂದರೆ ಈ ಆಪರೇಷನ್ನ ಗುರಿ ಉಗ್ರ ನೆಲೆಗಳನ್ನು ಧ್ವಂಸ ಮಾಡೋದು ಅದು ಆಗಿತ್ತು. ಆದರೆ ಭಾರತೀಯ ವಾಯುಪಡೆ ಹೇಳ್ತಾ ಇದೆ ಇನ್ನೂ ಕೂಡ ಆಪರೇಷನ್ ಸಿಂಧೂರ್ ಜಾರಿಯಲ್ಲಿದೆ, ಅದನ್ನು ಡೆಲಿಬರೇಟ್ಲಿ ಮತ್ತು ಪ್ರಿಸೈಸ್ ಆಗಿ ನಾವು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಇನ್ನೂ ಏನೇನು ಡೀಟೇಲ್ ಕೊಡಬೇಕು ಅದನ್ನು ಸೂಕ್ತ ಸಮಯದಲ್ಲಿ ಭಾರತೀಯರೊಂದಿಗೆ ವಾಯುಪಡೆ ಶೇರ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಆ ಮೂಲಕ ಪಾಕಿಗಳನ್ನು ಮತ್ತೆ ತುದಿಗಾಲಲ್ಲಿ ನಿಲ್ಲುವಂತೆ ಭಾರತೀಯ ವಾಯುಪಡೆ ಮಾಡಿದೆ. ಅದು ಬೇರೆ ಪಾರ್ಟ್ ಅದು. ಆದರೆ ಇನಿಷಿಯಲಿ ಭಾರತ ಏನು ಹೇಳ್ತು, ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತು, 9 ಉಗ್ರ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಸೊ ನಮ್ಮ ಗುರಿ ಏನಾಗಿತ್ತು ಅದನ್ನು ನಾವು ಮಾಡಿದ್ದೀವಿ, ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ, ಬೇರೆ ನಾಗರಿಕರನ್ನ ಸೇನಾ ನೆಲೆಗಳನ್ನು ನಾವು ಟಾರ್ಗೆಟ್ ಮಾಡಿಲ್ಲ. ಇದು ಪ್ರಿಸಿಷನ್ ಸ್ಟ್ರೈಕ್ಸ್, ಟಾರ್ಗೆಟೆಡ್ ಸ್ಟ್ರೈಕ್ಸ್ ಅಂತ ಹೇಳಿ ಭಾರತ ಸುಮ್ಮನಾಯಿತು. ಜೊತೆಗೆ ಇದು ನಾನ್ ಎಸ್ಕಲೇಟ್ರಿ, ಅಂದರೆ ಎಸ್ಕಲೇಟ್ ಮಾಡೋ ಉದ್ದೇಶ ಇಲ್ಲ ಅಂತ ಭಾರತ ಹೇಳ್ತು. ಅದು ಒಂದು ಭಾಗ. ಆದರೆ ಪಾಕಿಸ್ತಾನ ಮಿಲಿಟರಿ ರಿಯಾಕ್ಷನ್ ಕೊಡ್ತಲ್ಲ, ಭಾರತದಲ್ಲಿ ಉಗ್ರ ನೆಲೆಗಳೆಲ್ಲ ದಾಳಿ ಮಾಡೋಕ್ಕವರಿಗೆ ಸಿವಿಲಿಯನ್ಸ್ ಮೇಲೆ, ನಾಗರಿಕರ ಮೇಲೆ ದಿನ ರಾತ್ರಿ ದಾಳಿ ಮಾಡ್ತಿತ್ತು. ಭಾರತ ಇನ್ನೂ ಎಕ್ಸ್ಟ್ರಾ ಸ್ಟ್ರೆಂತ್ನೊಂದಿಗೆ ಪಾಕಿಸ್ತಾನದ ಈ ದಾಳಿಗಳಿಗೆ ರಿಟಾಲಿಯೇಟ್ ಭಾರತ ಮಾಡ್ತಾ ಬಂತು. ಅದರ ಪರಿಣಾಮ ಪಾಕಿಸ್ತಾನ ಪ್ರತಿದಿನವೂ ಹೆಚ್ಚಿನ ಡ್ಯಾಮೇಜನ್ನು ಅನುಭವಿಸ್ತಾ ಹೋಯಿತು. ಎಲ್ಲೆಲ್ಲಿ, ಅದರಲ್ಲೂ 9ನೇ ತಾರೀಕು ನೈಟ್ 10ನೇ ತಾರೀಕು ಅರ್ಲಿ ಮಾರ್ನಿಂಗ್ ಪಾಕಿಸ್ತಾನ ಮಾಡಿದ ದುರಹಂಕಾರ, ಫತಾ ಮಿಸೈಲನ್ನು ಹಾರಿಸಿದ್ರಲ್ಲ, ಹೈ ಸ್ಪೀಡ್ ಮಿಸೈಲನ್ನು ಭಾರತದ ಕಡೆಗೆ ಅವರು ಅದನ್ನು ಇಂಟರ್ಸೆಪ್ಟ್ ಮಾಡಿದ ಭಾರತ ಪಾಕಿಸ್ತಾನದ ಒಳಗೆ ಮಿಸೈಲ್ಗಳ ಮಳೆಯನ್ನೇ ಗರೆದಿದೆ. 90 ನಿಮಿಷಗಳ ಅಂತರದಲ್ಲಿ 11 ಲೊಕೇಶನ್ಸ್, 9 ಏರ್ಬೇಸ್, 2 ರೆಡಾರ್ ಸೆಂಟರ್ಗಳನ್ನು ಭಾರತ ಧ್ವಂಸ ಮಾಡಿದೆ. ಸ್ಕ್ರೀನ್ ಮೇಲೆ ಅವುಗಳ ಪಟ್ಟಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿರೋ ಸ್ಕರ್ದು ಇಂದ ಹಿಡಿದು ನೂರ್ ಖಾನ್ ಏರ್ಬೇಸ್ ತನಕ, ಸರ್ಗೋದಾದಲ್ಲಿದ್ದಂತಹ ಅವರ F-16 ನೆಲೆ ತನಕ ಎಲ್ಲ ಕಡೆ ಭಾರತ ಸಿವಿಯರ್ ಡ್ಯಾಮೇಜಸನ್ನು ಉಂಟು ಮಾಡಿದೆ. ರನ್ವೇಗಳಲ್ಲಿ ದೊಡ್ಡ ದೊಡ್ಡ ಕ್ರೇಟರ್ ಉಂಟಾಗಿದೆ, ಸೆಂಟರ್ಗಳು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಧ್ವಂಸ ಆಗಿ ಹೋಗಿದೆ. ಈ ಮೂಲಕ ಪಾಕಿಸ್ತಾನ ಸೇನೆಯನ್ನು ಕೂಡ ಬಿಡೋದಿಲ್ಲ, ಉಗ್ರ ಪೋಷಕರಲ್ವ ಅವರು, ಅವರನ್ನು ಕೂಡ ಬಿಡೋದಿಲ್ಲ. ಬಾಲ ಬಿಚ್ಚೋಕೆ ಬಂದರೆ ಬಾಲ ಕತ್ತರಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ಭಾರತ ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ. ಪಾಕಿಸ್ತಾನದ ಸೇನೆಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ, ಅಣ್ವಸ್ತ್ರ ಇರೋದು ತರಕಾರಿ ಸಮಾನ ಆಗಿ ಹೋಗುತ್ತೆ, ಕೇರ್ ಮಾಡೋದಿಲ್ಲ ಭಾರತ ಅಂತ ಮೆಸೇಜ್ ಪಾಸ್ ಆಗಿಬಿಟ್ರೆ ಸೇನೆಯವ್ರಿಗೂ ಕೂಡ ನೆಕ್ಸ್ಟ್ ಬಾಲ ಬಿಚ್ಚೋಕೆ ಭಯ ಆಗಬಹುದು. ಜೊತೆಗೆ ಉಗ್ರರ ರಿಕ್ರೂಟ್ಮೆಂಟ್ ಅಲ್ಲಿಗೂ ಕೂಡ ಒಂದು ಡಿಟರೆನ್ಸ್ ಬರುತ್ತೆ. ನಿಲ್ಲಿಸಲ್ಲ ಅವರು, ಯಾವ ಕಾರಣಕ್ಕೂ ಪೂರ್ತಿಯಾಗಿ ನಿಲ್ಲಿಸಲ್ಲ. ಅವರವ್ರ ಹಣೆ ಬರ ಅಷ್ಟೇ ಅವ್ರದ್ದು. ಕಳೆದ ಬಾರಿ ಬಾಲಕೋಟ್ ಮಾಡಿದಾಗ 5-6 ವರ್ಷ ಸ್ವಲ್ಪ ತೆಪ್ಪಗಾಗಿದ್ರು, ಮತ್ತು ಪಹಲ್ಗಾಮ್ ಮಾಡಿದ್ರಲ್ಲ. ಸೊ ಅವರು ಪೂರ್ತಿ ನಿಲ್ತಾರನ್ನೋ ಯಾವ ವಿಶ್ವಾಸ ಇಲ್ಲ. ಆದರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ ಹುಟ್ಟಿಸುವಲ್ಲಿ ರಿಯಾಕ್ಷನ್ ಇರುತ್ತೆ, ಘೋರ ರಿಯಾಕ್ಷನ್ ಇರುತ್ತೆ. ನಮ್ಮ ಕಡೆನೂ ಹೆವಿ ಲಾಸಸ್, ಡ್ಯಾಮೇಜಸ್ ಆಗುತ್ತೆ, ಅಪಾರ ಪ್ರಮಾಣದ ಪ್ರಾಣಹಾನಿ, ಆಸ್ತಿ ಪಾಸ್ತಿ ಹಾನಿ ಆಗುತ್ತೆ ನಾವೇನಾದರೂ ಮಾಡಿದ್ರೆ. ಯಾವುದೇ ನಿಯಮಗಳನ್ನು ಭಾರತ ಕೇರ್ ಮಾಡಲ್ಲ, ಸುಮ್ಮನೆ ಮಾತುಕತೆ ಅಂತ ಹೇಳಿ ಬರೋದಿಲ್ಲ. ಎಲ್ಲಿಗೆ ಬೇಕಾದರೂ ಹೋಗಲಿ, ಯಾವ ಲೆವೆಲಿಗೆ ಬೇಕಾದರೂ ಎಸ್ಕಲೇಟ್ ಆಗಲಿ, ನಾವು ರೆಡಿ. ಭಾರತ ಆರ್ಥಿಕ ಅಭಿವೃದ್ಧಿ ಸಾಧಿಸ್ತಾ ಇದೆ, ಗ್ರೋ ಆಗ್ತಾ ಇದೆ, ಅವ್ರು ಡೈವರ್ಟ್ ಆಗಲ್ಲ, ಯುದ್ಧ ಮಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಂಡಿದ್ರು. ಬಟ್ ರಾಷ್ಟ್ರೀಯ ಭದ್ರತೆ ಅಂತ ಬಂದಾಗ, ಸೆಕ್ಯೂರಿಟಿ ಅಂತ ಬಂದಾಗ ಅದನ್ನು ಎನ್ಶೋರ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ ಬರುತ್ತೆ, ಯಾವ ಆರ್ಥಿಕ ಪ್ರಗತಿ ಆಗುತ್ತೆ? ಎನ್ಶೋರ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೋಸ್ಕರ ಭಾರತ ಏನು ಬೇಕಾದರೂ ಮಾಡುತ್ತೆ, ಯಾವ ಲೆವೆಲಿಗೆ ಬೇಕಾದರೂ ಹೋಗುತ್ತೆ. ನೀವೇನು ಮಾಡ್ತೀರಿ, ನಮ್ದೊಂಚೂರು ಜಾಸ್ತಿ, ಅದು ಅಣು ಯುದ್ಧನೇ ಆಗಿರಲಿ, ನೀವು ಶುರು ಮಾಡ್ತೀರಾ, ನಾವು ಮುಗಿಸ್ತೀವಿ ಅನ್ನೋ ಆ್ಯಟಿಟ್ಯೂಡ್ ಭಾರತ ಪಾಕಿಸ್ತಾನಕ್ಕೆ ತೋರಿಸ್ತಲ್ಲ. ಇದು ಹೊಸದು ಪಾಕಿಸ್ತಾನಕ್ಕೆ. 2 ರಾಷ್ಟ್ರಗಳು ಅಣ್ವಸ್ತ್ರ ರಾಷ್ಟ್ರಗಳಾದ ಮೇಲೆ ಇದು ಪಾಕಿಸ್ತಾನ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರದ ವಿಚಾರ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, 2 ರಾಷ್ಟ್ರಗಳು ಅಣ್ವಸ್ತ್ರ ರಾಷ್ಟ್ರಗಳಾದ ನಂತರ ಕಾರ್ಗಿಲ್ ಕದನದಲ್ಲೂ ಕೂಡ ಕಾರ್ಗಿಲ್ನ ಆ ಹಿಲ್ಗಳಲ್ಲಿ, ಐಸಿ ಹಿಲ್ಗಳಲ್ಲಿ ಆಗಿರುವಂಥ, ಆ ಗುಡ್ಡಗಳಲ್ಲಿ ಆಗಿರುವಂಥ ಕಾರ್ಯಾಚರಣೆ ಹೊರತುಪಡಿಸಿ ಎಲ್ಲೂ ಕೂಡ ಡೀಪ್ ಇನ್ಸೈಡ್ ಪಾಕಿಸ್ತಾನ ಭಾರತ ಆಪರೇಷನ್ ಮಾಡಿರಲಿಲ್ಲ. ಪಾಕಿಸ್ತಾನ ಸೇನೆಯ ಇನ್ಫ್ರಾಸ್ಟ್ರಕ್ಚರನ್ನು ಭಾರತ ಯಾವತ್ತೂ ಟಚ್ ಮಾಡಿರಲಿಲ್ಲ. ಆದರೆ ಒಂದೇ ಈಟಿಗೆ 4 ದಿನದಲ್ಲಿ ನಾವು ಏನು ಮಾಡಬಲ್ವಿ ಅನ್ನೋದನ್ನು ಸಾಬೀತು ಮಾಡಿದ್ವಿ. 9ನೇ ತಾರೀಕು ನೈಟ್ ಮತ್ತು 10ನೇ ತಾರೀಕು ಮುಂಜಾನೆಯಂತೂ ನಮ್ಮ ಆರ್ಮಿ ಬ್ರೀಫಿಂಗ್ನಲ್ಲಿ ಅಫಿಷಿಯಲ್ ಹೇಳಿರೋ ಮಾಹಿತಿ ಪ್ರಕಾರ ನಾವು ಪಾಕಿಸ್ತಾನದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರನ್ನು 1-1.5 ಗಂಟೆಯಲ್ಲಿ ಧ್ವಂಸ ಮಾಡಿ ಬಿಡಬಲ್ಲೆವು ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ್ವಿ ನಾವು. ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿದರು, ರಕ್ಷಣಾ ಸಚಿವರು, ಲೇಟೆಸ್ಟ್ ಇನ್ಫಾರ್ಮೇಷನ್. ಅವರು UPಯಲ್ಲಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಬ್ರಹ್ಮೋಸ್ ಇಂಟಿಗ್ರೇಷನ್ ಆ್ಯಂಡ್ ಟೆಸ್ಟಿಂಗ್ ಫೆಸಿಲಿಟಿಯನ್ನು ಉದ್ಘಾಟನೆ ಮಾಡಿ ಮಾತನಾಡ್ತಾ ಇದ್ದರು ಡಿಫೆನ್ಸ್ ಮಿನಿಸ್ಟರ್.
ರಾವಲ್ಪಿಂಡಿಗೆ ನಾವು ಹೊಡೆದಿದ್ದೀವಿ ಅಂತ ಅವರು ಅಫಿಷಿಯಲ್ ಆಗಿ ಹೇಳಿದ್ರು. ರಾವಲ್ಪಿಂಡಿ ಪಾಕಿಸ್ತಾನ ಸೇನೆಯ ಹೃದಯ, ಹೆಡ್ ಕ್ವಾರ್ಟರ್ ಅದು. ಪಾಕಿಸ್ತಾನ ಸೇನೆದು GHQ ಇದೆ, ಜನರಲ್ ಹೆಡ್ ಕ್ವಾರ್ಟರ್ ಇದೆ, ಅಲ್ಲಿಗೆ ಭಾರತ ಹೊಡಿತು. ಅದ್ರ ಮುಂದೆ ನಿಂತ್ಕೊಂಡು ಪಾಕಿಸ್ತಾನಿಯರೇ ವಿಡಿಯೋ ಮಾಡಿದ್ದಾರೆ, ಹೋಗ್ತಾ ಇರೋದು, ಅಲ್ಲಿ ಸ್ಫೋಟದ ಶಬ್ದ ಕೇಳಿ ಬಂದಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಸೊ ಇದು ಕಂಡು ಕೇಳರಿಯದ ವಿಚಾರ. ನಮ್ಮ ಮೆಮೊರಿಲಿ ಏನಿತ್ತು ಅಂತ ಹೇಳಿದ್ರೆ, ಪಾಕಿಸ್ತಾನ ಪದೇ ಪದೇ ದಾಳಿ ಮಾಡಿಸುತ್ತೆ, ನಾವು ಪಾಕಿಸ್ತಾನಕ್ಕೆ ಸಾಕ್ಷ್ಯ ಕೊಡ್ತೀವಿ, ಪಾಕಿಸ್ತಾನ ತನಿಖೆ ಮಾಡ್ತೀವಿ ಅಂತ ಹೇಳುತ್ತೆ, ಬಟ್ ಏನೂ ಮಾಡೋದಿಲ್ಲ, ಮತ್ತು ಅದನ್ನೇ ಮಾಡೋದನ್ನೇ ಕಂಟಿನ್ಯೂ ಮಾಡುತ್ತೆ. ಇದು ನೆವರ್ ಎಂಡಿಂಗ್. ಇದು ಅವ್ರು ಚುಚ್ತಾ ಇರ್ತಾರೆ, ನಾವು ಅದಕ್ಕೆ ತೇಪೆ ಹಚ್ಕೊಂಡು ಬ್ಯಾಂಡೇಡ್ ಹಾಕೊಳ್ತಾ ಇರ್ತೀವಿ ಅಷ್ಟೇ ಅನ್ನೋದು ನಮ್ಮ ನೀತಿಯಾಗಿತ್ತು ಇದಕ್ಕಿಂತ ಮುಂಚೆ. ಸ್ಟ್ರಾಟಜಿಕ್ ರೆಸ್ಟ್ರೇಂಟ್ ಅಂತ ಹೇಳ್ತಾ ಇದ್ರು. ಅಂದರೆ ಸುಮ್ಮನಿರೋದೇ, ಎಸ್ಕಲೇಟ್ ಮಾಡದೇ ಇರೋದೇ ನಮ್ಮ ಸ್ಟ್ರಾಟಜಿ ಅನ್ನೋದು ಭಾರತದ ನಿಲುವಾಗಿತ್ತು ಈ ಮುಂಚೆ. ಅದೀಗ ಬದಲಾಗಿದೆ. ಊಹೆನೂ ಮಾಡಿರದ ರೀತಿ, ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಥಿಂಕ್ ಕೂಡ ಮಾಡಿರದ ರೀತಿಯಲ್ಲಿ ಪಾಕಿಸ್ತಾನ ಸೇನೆಗೇನೆ ಭಾರತ ಹೊಡೆತವನ್ನು ಕೊಟ್ಟಿದೆ. ಯಾವ ಲೆವೆಲಿಗೆ ಬೇಕಾದರೂ ಕೆಲವೇ ಗಂಟೆಗಳಲ್ಲಿ ಎಸ್ಕಲೇಟ್ ಮಾಡ್ತೀವಿ, ಜಾಸ್ತಿ ಕಾಯೋದು ಮಾತುಕತೆ ಏನಿಲ್ಲ, ಎಲ್ಲಿ ಬೇಕಾದರೂ ಹೋಗ್ತೀವಿ. ಜಿಹಾದಿಗಳು ಆತ್ಮಾಹುತಿ ದಾಳಿಕೋರರ ಥರ ಇಡೀ ದೇಶ ನೀವು ವರ್ತಿಸ್ತೀರಾ ಅಣ್ವಸ್ತ್ರ ಕೈಯಲ್ಲಿ ಹಿಡ್ಕೊಂಡು? ಕಂಪ್ಲೀಟ್ ಮುಗಿಸೋಕೆ ನಮ್ಮ ಹತ್ರನೂ ಇದೆ ಅಣ್ವಸ್ತ್ರ. ಜೊತೆಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿದೆ, ನಿಮ್ಗಿಂತ ಒಂದು ಹೆಜ್ಜೆ ಯಾವಾಗಲೂ ಮುಂದೆ ಇರ್ತೀವಿ. ನಿಮ್ದೇನು ಬಂದು ಡ್ಯಾಮೇಜ್ ಮಾಡೋಕ್ಕೆ ನಮ್ಮ ಹತ್ರ ಆಗಲಿಲ್ಲ, ಬಟ್ ನಾವು ನಿಮಗೆ ಹೆಂಗೆ ಡ್ಯಾಮೇಜ್ ಮಾಡಿದ್ದೀವಿ ನೋಡಿ. ಸೊ ನೀವು ಅಣ್ವಸ್ತ್ರ ಪ್ರಯೋಗ ಮಾಡಿದ್ರೂ ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿ ಗಾಳಿಯೆಲ್ಲ ನಿಮ್ಮ ನೆಲದಲ್ಲೇ ಉಡಾಯಿಸಿದ್ರೂ ಕೂಡ, ಅದು ನಮ್ಮ ಹತ್ರ ಬಂದಿಲ್ಲ ಅಂದರೂ ಕೂಡ ನಮಗೆ ಚಾನ್ಸ್ ಸಿಗುತ್ತೆ ನಿಮ್ಮ ಮೇಲೆ ಅಣ್ವಸ್ತ್ರ ಹಾಕೋಕ್ಕೆ ಅನ್ನೋ ಒಂದು ಮೆಸೇಜಿಂಗ್ ಇಲ್ಲಿ ಕ್ಲಿಯರ್ ಆಗಿ ಪಾಕಿಸ್ತಾನಕ್ಕೆ ರವಾನೆಯಾಗಿದೆ. ನಮ್ಮ ಮಿತ್ರರಿಗೂ ರವಾನೆಯಾಗಿದೆ, ನಮ್ಮ ಶತ್ರುಗಳಿಗೂ ರವಾನೆಯಾಗಿದೆ, ಚೀನಾಗೂ ರವಾನೆಯಾಗಿದೆ. ಚೈನೀಸ್ ಸಿಸ್ಟಮ್ಗಳನ್ನು ಭಾರತ ಹೇಗೆ ಒಂದು ಜೋಕ್ ಥರ ಮಾಡಿಬಿಟ್ಟಿದೆ ಅನ್ನೋದು ಈ ಇಡೀ ವಾರ್ಫೇರ್ನಲ್ಲಿ. ಸೊ ಶತ್ರುಗಳಿಗೆ ಭಾರತದ ಸಿಸ್ಟಮ್ಸ್ ನಾವು ಅಂದ್ಕೊಂಡಷ್ಟೆಲ್ಲ ವೀಕ್ ಇಲ್ಲ, ಭಾರತ ತುಂಬ ರೋಬಸ್ಟ್ ಆಗಿದೆ. ಪಾಕಿಸ್ತಾನಿ ಚೀನಿ ಈ ಕೊಲಾಬ್ರೇಷನ್ನ ಶಸ್ತ್ರಾಸ್ತ್ರಗಳನ್ನು ಹೇಗೆ ಹೊಡೆದು ಹಾಕಿದ್ದಾರೆ ಭಾರತ ಅನ್ನೋದನ್ನು ಜಗತ್ತು ನೋಡಿದೆ. ಸೊ ಚೀನಾ ಕೂಡ ಭಾರತದ ವಿರುದ್ಧ ಏನೇ ಎಸ್ಕಲೇಟ್ ಮಾಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡಿರುತ್ತೆ. ಭಾರತವನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಇನ್ಮೇಲೆ. ಪಾಕಿಸ್ತಾನಕ್ಕಂತೂ ಇಷ್ಟೊತ್ತು ಹೇಳಿದ್ವಲ್ಲ, ಇದೆಲ್ಲ ಸಂದೇಶ ರವಾನೆ ಆಗಿದೆ ನಮ್ಮ ಮಿತ್ರರಿಗೂ ಕೂಡ. ಜೊತೆಗೆ ಭಾರತವನ್ನು ಐತಿಹಾಸಿಕವಾಗಿ ನೋಡಲಾಗುತ್ತಲ್ಲ, ಪಂಚಿಂಗ್ ಬಿಲೋ ದಿ ವೆಯ್ಟ್ ಅಂತ. ಈ ಟರ್ಕಿ ಪಾಕಿಸ್ತಾನಗಳನ್ನು ದೇ ಪಂಚ್ ಅಬೋವ್ ದೇರ್ ವೆಯ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಸ್ಟ್ರಾಟಜಿಕ್ ವಲಯದಲ್ಲಿ. ಬಾಕ್ಸಿಂಗ್ನಲ್ಲಿ ಕ್ಯಾಟಗರಿ ಇರುತ್ತಲ್ಲ, 48 kg ವಿಭಾಗ, 55 kg ವಿಭಾಗ, 60 kg ವಿಭಾಗ, 70 kg ವಿಭಾಗ ಅಂತ. ಈ ಟರ್ಕಿ ಪಾಕಿಸ್ತಾನ ಎಲ್ಲ 48 kg ವಿಭಾಗದಲ್ಲಿದ್ದರೂ ಕೂಡ 55 kg ವಿಭಾಗ, 60 kg ವಿಭಾಗದಲ್ಲಿ ಹೋಗಿ ಪಂಚ್ ಮಾಡ್ತಾರೆ ಅಂತ. ಅಂದರೆ ಸಾಮರ್ಥ್ಯಕ್ಕಿಂತ ಜಾಸ್ತಿ ಹಾರಾಡ್ತಾರೆ ಅಂತ. ಆದರೆ ಭಾರತ 60 kg 70 kg ವಿಭಾಗದಲ್ಲಿರೋ ಯೋಗ್ಯತೆ ಇದ್ರೂ ಕೂಡ 48 kg ವಿಭಾಗದಲ್ಲಿರೋರ ಥರ ಬಿಹೇವ್ ಮಾಡ್ತಾ ಇತ್ತು ಅಂತ. ಅದಿಲ್ಲ ಇನ್ಮೇಲೆ. ಪವರ್ ಪ್ರೊಜೆಕ್ಷನ್ ಭಾರತ ಕೂಡ ಮಾಡುತ್ತೆ ಅನ್ನೋದನ್ನು ಮಿತ್ರರು ಕೂಡ ಧೈರ್ಯವಾಗಿ ನಮ್ಮನ್ನು ಈಗ ನಂಬಬಹುದು, ನಮ್ಮನ್ನು ಕೌಂಟ್ ಮಾಡ್ಬೋದು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ. ಮತ್ತು ಸ್ಟ್ರಾಟಜಿಕ್ ಅಫೇರ್ಸಲ್ಲಿ ಇವ್ರನ್ನ ಬಿಡಿ ಅನ್ನೋದೇನಿಲ್ಲ, ಓಕೆ ಭಾರತ ಇದನ್ನು ಕೌಂಟ್ ಮಾಡ್ಬೋದು ಅನ್ನೋ ಮಿತ್ರರಿಗೂ ಕೂಡ ಕಾನ್ಫಿಡೆನ್ಸ್ನ ಸಂದೇಶವನ್ನು ರವಾನೆ ಮಾಡ್ದಂಗೆ ಆಗುತ್ತೆ ಈಗ. ಏನೋ ಸೀಸ್ ಫೈರ್ ಯಾಕೆ ಬೇಕಾಗಿತ್ತು? ಯುದ್ಧ ಮಾಡಬೇಕಾಗಿತ್ತು, ಧ್ವಂಸ ಮಾಡಬೇಕಾಗಿತ್ತು, ಪಾಕಿಸ್ತಾನವನ್ನು ಫುಲ್ ಮುಗಿಸಿಬಿಡಬೇಕಾಗಿತ್ತು. ಪಾಕಿಸ್ತಾನ ನಂಬೋದಾ? ಸ್ನೇಹಿತರೆ, ಪಾಕಿಸ್ತಾನವನ್ನು ನಾವೇ ನಂಬಲ್ಲ ಅಂದಮೇಲೆ ಅವರು ನಂಬುವಷ್ಟು ಮೂರ್ಖರು ನಮ್ಮ ಸೆಕ್ಯೂರಿಟಿ ಅಪರೇಟಸ್ನಲ್ಲಿ ಯಾರೂ ಇಲ್ಲ, ನಮ್ಮ ರಕ್ಷಣಾ ವಲಯದಲ್ಲಿ ಯಾರೂ ಕೂಡ ಇಲ್ಲ. ಆದರೆ ಭಾರತ ಇಲ್ಲಿ ಯುದ್ಧ ಮಾಡೋಕ್ಕೆ ಹೊರಟಿರ್ಲಿಲ್ವಲ್ಲ. ಭಾರತ ಉಗ್ರ ನೆಲೆಗಳನ್ನು ಹೊಡೆದಿದ್ದು, ಅಬ್ಜೆಕ್ಟಿವ್ ಉಗ್ರ ನೆಲೆಗಳನ್ನು ಫಿನಿಷ್ ಮಾಡೋದು. ಇವಾಗಲೂ ಕೂಡ ಭಾರತದ ವಾಯುಸೇನೆ ಹೇಳಿದೆ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಂತ. ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ಒಪ್ಪಂದ, ಅದನ್ನು ಹೋಲ್ಡ್ ಮಾಡಿಟ್ಟಿದ್ದೀವಿ. ಡಿಪ್ಲೊಮ್ಯಾಟಿಕಲಿ ನಾವು ಕೈಗೊಂಡ ಕ್ರಮಗಳು ಅದು ಕೂಡ ಯಾವುದನ್ನು ಕೂಡ ಭಾರತ ರಿವೋಕ್ ಮಾಡಿಲ್ಲ. ಕೇವಲ ಗಡಿಯುದ್ದಕ್ಕೂ ಆಗ್ತಾ ಇದ್ದ ಫೈರಿಂಗನ್ನು ಅವರ DGMO ಕಾಲ್ ಮಾಡಿ ಅಮೆರಿಕದ ಸಹಾಯದೊಂದಿಗೆ ಅವರು ಮಾತಾಡಿ ನಮ್ಮ ಹತ್ರ ರಿಕ್ವೆಸ್ಟ್ ಆ ಕಡೆಯಿಂದ ಬಂದ ಪರಿಣಾಮ ಭಾರತ ತಾತ್ಕಾಲಿಕವಾಗಿ ಒಪ್ಕೊಂಡಿದೆ ಅಷ್ಟೇ. ಕದನ ವಿರಾಮ ಅನ್ನೋ ಪದವೂ ಅಲ್ಲಿ ಬಳಕೆಯಾಗಿಲ್ಲ, ಯಾವುದೇ ಅಗ್ರಿಮೆಂಟ್ಗೂ ಸೈನ್ ಆಗಿಲ್ಲ. ಕೇವಲ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಚೂರು ಮಾತುಕತೆ ರೀತಿ ಆಗಿದೆ ಅಷ್ಟೇ ಅನ್ನೋದನ್ನು ಭಾರತ ಹೇಳಿದೆ. 12ನೇ ತಾರೀಕು ಮತ್ತೆ ಮಾತುಕತೆ ಇದೆ, ನೋಡಬೇಕು. ಅದಾದಮೇಲೆ ಏನಾದರೂ ಪ್ರೆಸ್ ಮೀಟ್ ಆಗುತ್ತೆ, ಅದಕ್ಕಿಂತ ಮುಂಚೆನೇ ಪ್ರೆಸ್ ಮೀಟ್ ಆಗಿ ಇನ್ನಷ್ಟು ಡೀಟೇಲ್ ಶೇರ್ ಮಾಡ್ತಾರಾ ನೋಡಬೇಕು. ಇದು ಒಂದು ಭಾಗ. ಇದು ಭಾರತದ ಉದ್ದೇಶ ಯುದ್ಧ ಮಾಡೋದು ಆಗಿರಲಿಲ್ಲ, ಅದರ ಅಬ್ಜೆಕ್ಟಿವ್ಸ್ ಬೇರೆ ಇತ್ತು. ಅದನ್ನು ಆಲ್ರೆಡಿ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ, ಏನೆಲ್ಲ ಯಾವೆಲ್ಲ ಸಂದೇಶವನ್ನು ಪಾಕಿಸ್ತಾನಕ್ಕೆ, ಸೇನೆಗೆ, ಉಗ್ರರಿಗೆ ಭಾರತ ರವಾನೆ ಮಾಡಿದೆ ಅಂತ. ಅದು ಸಕ್ಸಸ್ಫುಲಿ ರವಾನೆಯಾಗಿದೆ. ಅದಾದಮೇಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ಥರದ ಕಾಮೆಂಟ್ರಿ ಎಲ್ಲ ನೋಡ್ತಿರ್ಬೋದು. ಒಂದೇ ಲೈನ್ ಉತ್ತರ ಅದಕ್ಕೆ, ಅದೆಲ್ಲ ಪಾಲಿಟಿಕ್ಸ್ ಅಷ್ಟೇ. ನಮ್ಮದು ಡೆಮೋಕ್ರಸಿ, ಹಾಗಂತ ಪಾಲಿಟಿಕ್ಸ್ ಮಾಡೋರನ್ನ ಬೈಯೋಕ್ಕೆ ಹೋಗಬೇಡಿ. ನಮ್ಮದು ಡೆಮೋಕ್ರಸಿ, ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಕೂಡ ಮಾತಾಡೋ ಹಕ್ಕು, ಅವಕಾಶ ಈ ದೇಶದಲ್ಲಿ ಇದೆ. ಅತ್ಯಂತ ವೈಬ್ರೆಂಟ್ ಡೆಮೋಕ್ರಸಿ ಇದು. ಹಾಗಾಗಿ ಎಲ್ಲರಿಗೂ
ಅವ್ರವ್ರದ್ದು ಒಪಿನಿಯನ್ ಕೊಡೋಕ್ಕೆ ಅವಕಾಶ ಇರುತ್ತೆ. ಈ ಕಾನ್ಫ್ಲಿಕ್ಟ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಯಾರು ಕೂಡ ಏನು ಅವಾಗ ಜಾಸ್ತಿ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು 140 ಕೋಟಿ ಜನಸಂಖ್ಯೆಯಲ್ಲಿ ಇರುವಂಥ ಈ ಬ್ಲ್ಯಾಕ್ ಶೀಪ್ಸ್ ಕೆಲವರು ಆ ರೀತಿ ಮಾತಾಡಿದ್ದು ಬಿಟ್ಟರೆ ದೇಶದ್ರೋಹಿಗಳ ಥರ, ಉಳಿದಂತೆ ಲಾರ್ಜ್ಲಿ ಕಂಟ್ರಿ ಯುನೈಟ್ ಆಗಿತ್ತು. ಈಗ ಕದನ ವಿರಾಮ ಆದಮೇಲೆ ಪೊಲಿಟಿಕಲ್ ಟಾಕ್, ನಿಧಾನಕ್ಕೆ ಮತ್ತೆ ಪಾಲಿಟಿಕ್ಸ್ ತರೋದು, ಇದನ್ನು ತೀರಾ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಡೆಮೋಕ್ರಸಿ ಇದು, ಇದನ್ನು ಪಾಲಿಟಿಕ್ಸ್ ಅಂಥೇಳಿ ಅದನ್ನ ಅಲ್ಲಿಗೆ ಬಿಡೋಣ ನಾವು. ಆದರೆ ಸ್ನೇಹಿತರೆ, ಏನೇ ಪಾಲಿಟಿಕ್ಸ್ ಮಾಡೋ ಸಂದರ್ಭದಲ್ಲಿ ರಾಷ್ಟ್ರಹಿತವನ್ನು ಕಡೆಗಣನೆ ಮಾಡಿ ಮಾಡೋದು ಬೇಡ ಅನ್ನೋದಷ್ಟೇ ನಮ್ಮ ಮನವಿ ಈ ವಿಚಾರದಲ್ಲಿ. ಇನ್ನು ಸ್ನೇಹಿತರೆ, ಕಡೆಯದಾಗಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ ನಾವು ಅಷ್ಟು ಕಡೆ ಹೊಡೆದು ವಿಜುವಲ್ ಎವಿಡೆನ್ಸ್ ಇದೆ. ನಮ್ಮ ಭಾರತೀಯ ಸೇನೆ ಕೂಡ ಕೊಟ್ಟಿದೆ, ಅಲ್ಲಿನ ಜನರು ಕೂಡ ಮಾಡಿ ವಿಡಿಯೋ ಹಾಕಿದ್ದಾರೆ. ಆದರೆ ಪಾಕಿಸ್ತಾನ ಹೇಳ್ತಿರೋದೇನು, ನಮ್ಮ 10 ಫೈಟರ್ ಜೆಟ್ಗಳನ್ನು ಹೊಡೆದಿದ್ದೀವಿ, ರಫೈಲ್ಸ್ನ ಸೂ-30ಗಳನ್ನು ಮಿಗ್ಗಳನ್ನು ಹೊಡೆದು ಹಾಕಿದ್ದೀವಿ, ಬ್ರಹ್ಮೋಸ್ ಡಿಪೋವನ್ನು ಧ್ವಂಸ ಮಾಡಿದ್ದೀವಿ, ಏರ್ ಬೇಸ್ಗಳು ಪೂರ್ತಿ ಪುಡಿಯಾಗಿದೆ ಭಾರತವನ್ನು ನಾವು ಸೋಲಿಸಿದ್ದೀವಿ ಇದರಲ್ಲಿ ಅಂತೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಏರ್ ಫೋರ್ಸ್ನ ಚೀಫ್ ಔರಂಗಜೇಬ ಅಂತೆ ಆತನ ಹೆಸರು ನೋಡಿ, ಭಾರತದಲ್ಲಿ ಅತ್ಯಂತ ಕ್ರೂರವಾಗಿದ್ದ ಒಬ್ಬ ರಾಜನ ಹೆಸರನ್ನು ಆತ ಇಟ್ಕೊಂಡಿರೋದು, ಔರಂಗಜೇಬ ಅಂತ. ಈ ಔರಂಗಜೇಬನ ಪ್ರೆಸ್ ಮೀಟ್ ನೋಡಿದ್ರೆ ಈತ ಏರ್ ಫೋರ್ಸ್ ಚೀಫ್ ಅಲ್ಲ, ಈತನನ್ನು ನಮ್ಮ ಬಾಲಿವುಡ್ ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟರ್ ಮಾಡ್ಬೋದು. ಆ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಇವನು. ಫುಲ್ ಆ್ಯಕ್ಟಿಂಗ್, ಸ್ವ್ಯಾಗ್, ಫುಲ್ ನಟನೆ ಒಂದು. ಭಾರತೀಯರಿಗೆ ಪಾಠ ಕಲಿಸ್ಬಿಟ್ವಿ, ಇಷ್ಟು ಯುದ್ಧ ವಿಮಾನ ಹೊಡೆದ್ವಿ ನೋಡಿ, ಇದು ಹಿಂಗಿದೆ ಪ್ರೆಸೆಂಟೇಷನ್ ಕೊಟ್ಕೊಂಡು, ಇದರ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಇದು, ನಾವೇನು ಹೇಳ್ತಿರೋದಲ್ಲ ಅದು ಆಟೋಮೆಟಿಕ್ ರೆಕಾರ್ಡ್ ಆಗಿರುತ್ತೆ ಎಲೆಕ್ಟ್ರಾನಿಕ್ ಸಿಗ್ನೇಚರು. ಅವ್ರು ಈ ಕಡೆಯಿಂದ ಬಂದರು, ನಾವು ಈ ಕಡೆಯಿಂದ ಬಂದ್ವಿ, ಹಿಂಗೆ ಹೊಡೆದ್ವಿ, ಹಿಂಗೆ ಮಾಡಿದ್ವಿ, ಎಲ್ಲ ಫೇಕ್ ಪ್ರೆಸೆಂಟೇಷನ್. ಸ್ನೇಹಿತರೆ, ಭಾರತ ಒಂದು ಡೆಮೊಕ್ರೆಟಿಕ್ ಕಂಟ್ರಿ, ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ, 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ರಾಷ್ಟ್ರ, ಪೊಲಿಟಿಕಲಿ ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಆ ಕಡೆ ಇರುವಂಥ ರಾಷ್ಟ್ರ. ಆಲ್ರೆಡಿ ಪಾಲಿಟಿಕ್ಸ್ ಶುರುವಾಗಿದೆ ನಮ್ಮ ದೇಶದಲ್ಲಿ. ಇಂಥ ವೈಬ್ರೆಂಟ್ ಡೆಮೋಕ್ರಸಿಯಲ್ಲಿ, ಇಂಥ ಒಂದು ಮೀಡಿಯಾ ನೆಟ್ವರ್ಕ್ ಇರೋ ರಾಷ್ಟ್ರದಲ್ಲಿ, ಪ್ರತಿಯೊಬ್ಬರ ಕೈಯಲ್ಲೂ ಇಂಟರ್ನೆಟ್ ಮತ್ತು ಮೊಬೈಲ್ ಇರೋ ಕಾಲದಲ್ಲಿ ನಮ್ಮ ಅಷ್ಟೊಂದು ಏರ್ ಬೇಸ್ಗಳನ್ನು, ನಮ್ಮ ಅಷ್ಟೊಂದು ವಿಮಾನಗಳನ್ನು ಪಾಕ್ನವರು ಹೊಡೆದಿದ್ರೆ ಎಲ್ಲಿದೆ ಸ್ವಾಮಿ ದೃಶ್ಯಗಳು? ಎಲ್ಲಿದೆ ದೃಶ್ಯ? ಏರ್ ಬೇಸಿನ ಹೊಡೆದಿರೋದು, ಏರ್ ಬೇಸಲ್ಲೆಲ್ಲ ಪೂರ್ತಿ ವಿನಾಶ ಆಗಿರೋ ದೃಶ್ಯಗಳೆಲ್ಲಿದ್ದಾವೆ? ಎಲ್ಲಿದೆ ನಮ್ಮ ಏರ್ಕ್ರಾಫ್ಟ್ಗಳ ಡೆಬ್ರೀಸ್, ಅವಶೇಷಗಳು? ಬಾಲಕೋಟ ಆದಮೇಲೆ ನಾವು 2 ಏರ್ಕ್ರಾಫ್ಟ್ ಕಳ್ಕೊಂಡ್ವಿ. ಒಂದು MiG-21 ಅಭಿನಂದನ್ ವರ್ಧಮಾನ್ ಅವರಿದ್ದಿತ್ತು, ಆಮೇಲೆ ಇನ್ನೊಂದು ಹೆಲಿಕಾಪ್ಟರ್, ಅದು ಫ್ರೆಂಡ್ಲಿ ಫೈರ್ನಲ್ಲಿ. ಅದನ್ನು ನಾವೇ ಇನ್ವೆಸ್ಟಿಗೇಟ್ ಮಾಡಿ ನಾವೇ ಜಗತ್ತಿನ ಮುಂದೆ ಇಟ್ವಲ್ಲ, ಏನೇನಾಯಿತು ಅಂಥೇಳಿ. MiG-21 ಬಿದ್ದಿದ್ದನ್ನು ಆವಾಗಲೇ ಒಪ್ಕೊಂಡ್ವಿ, ಅಭಿನಂದನ್ ಅವ್ರನ್ನ ಬಿಡಿಸ್ಕೊಂಡು ಬಂದ್ವಿ. 2 ಬಿಡ್ತೀವಿ ಕಳಿಸಿಲ್ಲ ಅಂದರೆ ಅಂಥೇಳಿ ಬೆದರಿಸಿ ಬಿಡಿಸ್ಕೊಂಡ್ಬಂದ್ವಿ ನಾವು ವಿದಿನ್ ಫ್ಯೂ ಡೇಸ್ ಸೇಫಾಗಿ. ಮತ್ತೊಂದು ಕಡೆ ನಮ್ದು ಹೆಲಿಕಾಪ್ಟರ್ ಬಿದ್ದಿದ್ದನ್ನು ಆವಾಗಲೇ ನಾವು ಒಪ್ಕೊಂಡಿದ್ವಿ, ಕನ್ಫರ್ಮ್ ಮಾಡಿದ್ವಿ ಹೆಲಿಕಾಪ್ಟರ್ ಬಿದ್ದಿದೆ ಅಂಥೇಳಿ. ಆಮೇಲೆ 6 ತಿಂಗಳು ಇನ್ವೆಸ್ಟಿಗೇಟ್ ಮಾಡಿ ನಾವು ತನಿಖೆ ಮಾಡಿ ಹೇಗೆ ಬಿತ್ತು, ಎಲ್ಲಿಂದ ಯಾವ ಮಿಸೈಲ್ ಫೈರ್ ಆಗಿತ್ತು, ನಮ್ಮದೇ ಮಿಸೈಲ್ ಫೈರ್ ಆಗಿ ಹೇಗೆ ನಮ್ಮ ಹೆಲಿಕಾಪ್ಟರ್ನ ಬೀಳಿಸ್ತು ಅನ್ನೋದನ್ನು ನಾವು ದೇಶದ ಮುಂದೆ ಇಟ್ವಿ. ಇದು ಒಂದು ಪ್ರೊಫೆಷನಲ್ ಸಿಸ್ಟಮ್ ರನ್ ಆಗೋ ರೀತಿ. ಇದು ಪಾಕಿಸ್ತಾನಕ್ಕೆ ಎಲ್ಲ ಅರ್ಥ ಆಗುತ್ತೆ, ನಾಟಕ ಕಂಪನಿಗೆ ಎಲ್ಲಾದರೂ ಉಂಟಾ? ಒಬ್ಬ ಯೋಧನಿಗೆ ಗಾಯ ಆದರೂ ಕೂಡ ನಾವು ಆ ಮಾಹಿತಿಯನ್ನು ನಾವು ಶೇರ್ ಮಾಡ್ತೀವಿ, ಇನ್ಫಾರ್ಮೇಷನ್ ಕೊಡ್ತೀವಿ. ನಾವು ಗಾಯ ಆದರೆ ಒಬ್ಬ ನಾಗರಿಕ ಪ್ರಾಣ ಹೋದರೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಅಂಥದ್ರಲ್ಲಿ 10 ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿದ್ದೀವಿ, ಏರ್ ಬೇಸ್ ಪುಡಿಯಾಗಿದೆ. ಹಾಗಾದರೆ ಮಾಹಿತಿ ಕೊಡೋದಿಲ್ವ ನಾವು? ದೇಶ ಜನರಿಗೆ ಮಾಹಿತಿಯನ್ನು ಶೇರ್ ಮಾಡೋದಿಲ್ವಾ? ಎಲ್ಲಿದೆ? ಓಕೆ, ವಾಯುಪಡೆ ಲೇಟಾಗಿ ಶೇರ್ ಮಾಡುತ್ತೆ ಅಂತ ಅಂದರೂ ಕೂಡ, ಓಕೆ ನಿಧಾನಕ್ಕೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದುಕೊಂಡ್ರೂ ಕೂಡ, ನಾವು ಊಹೆ ಮಾಡಿದ್ರು ಕೂಡ, ಅವ್ರು ಇನ್ನೂ ಕೊಟ್ಟಿಲ್ಲ, ಲೇಟಾಗಿ ಕೊಡ್ಬೋದೇನೋ, ಡ್ಯಾಮೇಜಸ್ ಆಗಿದ್ರು ಕೂಡ ಅಂತ ಹೇಳಿದ್ರು ಕೂಡ, ಸಣ್ಣ ಪುಟ್ಟದಾಗಿರಬಹುದು, ಇಲ್ಲ ಅಂತ ಹೇಳಲ್ಲ. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಸ್ಟ್ರೇ ಡ್ರೋನ್ಸ್ ಬಂದು ಬಿದ್ದಿರ್ಬೋದು ನಮ್ಮ ಏರ್ಬೇಸ್ನ ಸುತ್ತಮುತ್ತ, ಸಣ್ಣ ಪುಟ್ಟ ಹಾನಿ ಆಗಿರ್ಬೋದು. ಹಾಗೇನಾರು ಆಗಿದ್ರು ಕೂಡ ಲೇಟಾಗಿ ಮಾಹಿತಿ ಕೊಡ್ತಾರಂದ್ರೂ ಕೂಡ, ಮ್ಯಾಸಿವ್ ಹಾನಿ ಆಗಿದ್ರೆ ದೃಶ್ಯಗಳಿರಬೇಕಾಗಿತ್ತಲ್ಲ ಸ್ವಾಮಿ. ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಇನ್ನು ಫಾರ್ ಸುಪೀರಿಯರ್ ಇಂಟರ್ನೆಟ್ ಕನೆಕ್ಟಿವಿಟಿ ಎಲ್ಲ ಕಡೆ ಇದೆ, ಹಳ್ಳಿಗಾಡಿಂದ ಹಿಡಿದು ನಗರಗಳ ತನಕ ಇದೆ. ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ಸ್ ಇದೆ. ಡೆಮೊಕ್ರೆಟಿಕ್ ಕಂಟ್ರಿ, ಯಾವುದೋ ಜಿಹಾದಿ ಮೈಂಡ್ಸೆಟ್ಟಲ್ಲಿರೋ ರಾಷ್ಟ್ರ ಅಲ್ಲ ನಾವು. ಡೆಮೊಕ್ರೆಟಿಕ್ ವ್ಯಾಲ್ಯೂಸಲ್ಲಿ ನಾವು ಇಲ್ಲಿ ದೇಶ ನಡೆಸ್ತಾ ಇದ್ದೀವಿ. ಶೇರ್ ಮಾಡ್ತಿದ್ರಲ್ಲ, ಭಾರತೀಯ ಸರ್ಕಾರಕ್ಕೆ ಕ್ವಶನ್ ಕೇಳ್ತಿದ್ರಲ್ಲ, ಎಲ್ಲಿದೆ ಇಷ್ಟೊಂದು ವಿಮಾನ ಬಿತ್ತಲ್ರಿ, ಏನ್ರಿ ಮಾಡ್ತಿದ್ರಿ ನೀವು, ಫೇಲ್ಯೂರ್ ಅಲ್ವೇನ್ರಿ ಅಂತ ಕೇಳ್ತಿದ್ರಲ್ವಾ ನಮ್ಮ ಜನ. ಅವಶೇಷಗಳೆಲ್ಲಿದೆ? ಒಂದು ಡ್ರೋನ್ ಪೀಸ್ ಬಿದ್ದರೂ ಕೂಡ ಕೆಳಗಡೆ ಸಿಗುತ್ತೆ. 10 ಫೈಟರ್ ಜೆಟ್ಗಳ ಅವಶೇಷ ಎಲ್ಲಿದೆ? ಅಫ್ಘಾನಿಸ್ತಾನದ ಮಾಜಿ ಉಪಾಧ್ಯಕ್ಷ ಅಮ್ರುಲ್ಲಾ ಸಾಲೆ ಅವರು ಭಾರತಕ್ಕೆ ಸಪೋರ್ಟ್ ಮಾಡಿ ಒಂದು ಪೋಸ್ಟ್ ಹಾಕಿದ್ದಾರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದರಲ್ಲಿ ಇದೇ ಪಾಯಿಂಟನ್ನು ಕೇಳಿದ್ದಾರೆ. ನಾನು ಕಣ್ಣಾರೆ ಪಾಕಿಸ್ತಾನದ ದೃಶ್ಯಗಳನ್ನು ಅಲ್ಲಿ ಜನ ಶೇರ್ ಮಾಡಿರೋದು, ಭಾರತೀಯರ ಆರ್ಮ್ ಫೋರ್ಸಸ್ ಅವ್ರು ಶೇರ್ ಮಾಡಿರೋದು ನೋಡಿದ್ದೀನಿ. ವಿಜುವಲ್ ಎವಿಡೆನ್ಸ್ ಇದೆ ಕ್ಲಿಯರ್ ಕಟ್ ಆಗಿ.
ಅದರಲ್ಲಿ NASTP ಅಂತೂ ಕ್ಲಿಯರ್ ಕಟ್ಟಾಗಿ ಗೋಡೆ ಮೇಲೆ ಬರೆದಿದೆ. ಪಾಕಿಸ್ತಾನದ ನ್ಯಾಷನಲ್ ಏರೋಸ್ಪೇಸ್ ಕಾಂಪ್ಲೆಕ್ಸ್ ಅದು ಧ್ವಂಸ ಆಗ್ಬೇಕಾದ್ರೆ, ಪೂರ್ತಿ ಪುಡಿ ಆಗ್ಬೇಕಾದ್ರೆ ಆ ಬೆಳಕಲ್ಲಿ ಆ ಕಾಂಪೌಂಡ್ ಮೇಲಿರೋ ಟೆಕ್ಸ್ಟ್ ಕೂಡ ಕಾಣಿಸ್ತಾ ಇದೆ. ಎಲ್ಲಿದೆ ಭಾರತದ ದೃಶ್ಯಗಳು? ತೋರಿಸಿ, ಒಂದು ದೃಶ್ಯ ತೋರಿಸಿ ಭಾರತದ ಏರ್ಬೇಸ್ ಡ್ಯಾಮೇಜ್ ಆಗಿರೋದು. ಇನ್ಸ್ಟೀಡ್ ಭಾರತದ ವಾಯುಪಡೆಯವರು, ಇನ್ಸ್ಟೀಡ್ ನಮ್ಮ ರಕ್ಷಣಾ ಸಚಿವಾಲಯದವರು ಮತ್ತು ವಿದೇಶಾಂಗ ಇಲಾಖೆಯವರು ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿ ಎಂದಿನಂತೆ ಓಪನ್ ಇರೋದು ಏರ್ಬೇಸ್ಗಳು, ಅಲ್ಲೆಲ್ಲ ಕೆಲಸ ಮಾಡ್ತಿರೋದು, ಅದರ ದೃಶ್ಯಗಳನ್ನೇ ತೋರಿಸಿದ್ರಲ್ಲ, ಆಪರೇಷನಲ್ಲಿ ಇರೋದನ್ನೇ ಸಾಕ್ಷ್ಯ ಕೊಟ್ರಲ್ಲ. ಪಾಕಿಸ್ತಾನಿಯರ ಹತ್ರ ಎವಿಡೆನ್ಸ್ ಇಲ್ಲಿದೆ, ಸುಮ್ಮನೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಫೇಕ್ ನ್ಯೂಸ್ ಹರಡಿಸ್ತಾ ಇದ್ದಾರೆ. ಹಾಗಾದ್ರೆಲ್ಲ ನಂಬಕ್ಕೆ ಹೋಗಬೇಡಿ. ಭಾರತೀಯ ವಾಯುಪಡೆ ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಅಂತ ಹೇಳಿದೆ. ಮಿಸ್ಇನ್ಫಾರ್ಮೇಷನನ್ನು ನಂಬಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಜೊತೆಗೆ ಈ ಆಪರೇಷನ್ ಸಿಂಧೂರ್ನ ಎಲ್ಲ ಮಾಹಿತಿಯನ್ನು ಸ್ವಲ್ಪ ತಾಳ್ಮೆಯಿಂದ ಇರಿ, ನಾವು ಸೂಕ್ತ ಟೈಮ್ನಲ್ಲಿ ಬ್ರೀಫ್ ಮಾಡ್ತೀವಿ ದೇಶಕ್ಕೆ ಅಂತ ಕೂಡ ಹೇಳಿದೆ. ಆ ತಾಳ್ಮೆಯಿಂದ ನಾವು ವರ್ತಿಸೋಣ. ಇಲ್ಲಿ ಇನ್ನೊಂದು ಕಡೆ ಪಾಯಿಂಟ್, ಆಪರೇಷನ್ ಸಿಂಧೂರ್ ಸ್ಟಿಲ್ ಆನ್ ಅಂದರೆ ಇನ್ನೂ ನಡೀತಾ ಇದೆ ಅಂತ ಹೇಳಿದ್ರೆ ಏನು ಅರ್ಥ ಇರಬಹುದು? ಸೀಸ್ ಫೈರ್ ಅಂದರೆ ಮತ್ತೆ ಏನು ಅನ್ನೋ ಪ್ರಶ್ನೆ ಬರುತ್ತಲ್ಲ. ಸೀಸ್ ಫೈರ್ ಅನ್ನೋ ಪದವನ್ನು ಭಾರತ ಯೂಸ್ ಮಾಡಿಲ್ಲ, ಅಮೆರಿಕನ್ಸ್ ಮತ್ತು ಪಾಕಿಸ್ತಾನೀಸ್ ಯೂಸ್ ಮಾಡಿರೋದು. ಭಾರತ ಕೇವಲ ಅಂಡರ್ಸ್ಟ್ಯಾಂಡಿಂಗ್, ಓರಲಿ ಅಗ್ರಿಮೆಂಟ್ಗೂ ಸೈನ್ ಆಗಿಲ್ಲ, ಓರಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ ಅಂತ ಹೇಳಿದೆ. ಅದು ಒಂದು ಪಾಯಿಂಟ್. ಅದಾದಮೇಲೂ ಕೂಡ ಬಾಲ ಬಿಚ್ಚಿದ್ರೆ ಬಾಲ ತುಳಿತೀವಿ ಅಂತಲೂ ಕೂಡ ಅವರು ಸೀಸ್ ಫೈರ್ ವೈಲೇಷನ್ ಮಾಡಿದಾಗ ವಿಕ್ರಮ್ ಮಿಶ್ರಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾರತೀಯ ವಾಯುಪಡೆ ಈಗ ಆಪರೇಷನ್ ಸಿಂಧೂರ್ ಕಂಟಿನ್ಯೂ ಆಗಿದೆ ಅಂತ ಕೂಡ ಹೇಳಿದೆ. ಅದರ ಅರ್ಥ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ನಡುವಿನ ಸಂಘರ್ಷ ಏನು ಶುರುವಾಗ್ಬಿಟ್ಟಿತ್ತು, ಅದನ್ನು ಪಾಕಿಸ್ತಾನ ಕೇಳ್ಕೊಂಡಿದ್ದಕ್ಕೆ ನಾವು ಓಕೆ ಅಂತ ಹೇಳಿದ್ದೀವಿ. ಇದು ನನ್ನ ಒಂದು ಲೆಕ್ಕಾಚಾರ, ನನ್ನ ಒಂದು ಎಸ್ಟಿಮೇಷನ್ ಸ್ನೇಹಿತರೆ, ಹಿಂಗಿರಬಹುದು ಅಂತ. ಇದು ರಾಂಗ್ ಕೂಡ ಇರ್ಬೋದು, ಅದನ್ನು ಮುಂಚೆನೇ ನಿಮಗೆ ನಾನು ಹೇಳಿಬಿಡ್ತೀನಿ. ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ, ಇದು ನನ್ನ ಒಂದು ಎಸ್ಟಿಮೇಷನ್. ಇದು ಏನಂದರೆ ಒಂದು ಕಡೆ ಸ್ಟಾಪ್ ಆಗಿದೆ, ಕದನ ವಿರಾಮ ಅಂತ ಹೇಳಿ ಬರ್ತಾ ಇದೆ, ಮತ್ತೆ ಈ ಕಡೆಯಿಂದ ಆಪರೇಷನ್ ಸಿಂಧೂರ್ ಜಾರಿಯಲ್ಲಿದೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನಿರ್ಬೋದು ಅಂತ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋದು. ಸೊ ಉಗ್ರ ದಾಳಿ ಆಯಿತು, ಅದಕ್ಕೆ ನಾವು ಹೊಡೆದ್ವಿ. ಅದಾದಮೇಲೆ ಪಾಕಿಸ್ತಾನ ಸೇನೆ ಬಂತು, ಪಾಕಿಸ್ತಾನ ಸೇನೆಯೊಂದಿಗೆ ನಾವು ಎಂಗೇಜ್ ಮಾಡಿದ್ವಿ, ಅವರೊಂದಿಗೆ ನಮ್ಮ ಸಂಘರ್ಷ ನಡೀತಾ ಇತ್ತು. ಅವ್ರಿಗೆ ತುಂಬ ಡ್ಯಾಮೇಜ್ ಮಾಡಿದಾಗ ಅವ್ರು ನಮ್ಮ ಹತ್ರ ಕೇಳಿಕೊಂಡ್ರು, ಅದಕ್ಕೆ ನಾವು ಓಕೆ ಹೇಳಿದ್ವಿ ನಿಲ್ಲಿಸೋಕ್ಕೆ ತಾತ್ಕಾಲಿಕವಾಗಿ. ಅದು ಆ ಭಾಗ. ಆದರೆ ಉಗ್ರರ ವಿರುದ್ಧ ಮತ್ತು ಉಗ್ರ ಬೆಂಬಲಿಗರ ವಿರುದ್ಧ ಆಪರೇಷನ್ ಸಿಂಧೂರ್ ಇದೆಯಲ್ಲ, ಅದು ಬೇರೆದೇ ಚಾಪ್ಟರ್, ಅದು ಇನ್ನೂ ನಡೀತಾ ಇದೆ ಅಂತ ಏರ್ಫೋರ್ಸ್ ಹೇಳಿದೆ ಅನ್ನೋದು ಆ ಸ್ಟೇಟ್ಮೆಂಟ್ನ ಅರ್ಥ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಕ್ಲಾರಿಟಿಯನ್ನು, ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು, ಹೇಗೆ ನಡೀತಾ ಇದೆ ಸ್ಟಿಲ್ ಗೋಯಿಂಗ್ ಆನ್ ಅಂತ ಹೇಳಿದ್ರೆ ಅದೆಲ್ಲವನ್ನ ಸ್ನೇಹಿತರೆ ನಮ್ಮ ಪಡೆಗಳ ಮೇಲೆ ನಂಬಿಕೆ ಇಡಿ. ಡೆಮೊಕ್ರೆಟಿಕ್ ಕಂಟ್ರಿ ಇದು, ರೋಗ್ ನೇಷನ್ ಅಲ್ಲ, ಮಿಲಿಟರಿ ಅವರು ಇಷ್ಟ ಬಂದಂಗೆ ಮಾಡೋದಲ್ಲ. ಅಲ್ಲಿ ವಾಸಿಂ ಮುನೀರು ಸೀಸ್ ಫೈರ್ ಅಂತ ಹೇಳಿದ್ರು ಬಾರ್ಡ್ರಲ್ಲಿ ಕೂತಿರೋ ಕೆಲವೊಂದಷ್ಟು ರೋಗ್ ಕಮಾಂಡರ್ಗಳು ಹಾರಿಸಿಬಿಟ್ಟಂಗಲ್ಲ, ಇಲ್ಲಿ ಮರುದಿನ ವಜಾ ಮಾಡ್ತಾರೆ ಇಲ್ಲಿ ಹಾಗೇನಾರು ಮಾಡಿದ್ರೆ. ಶಿಸ್ತಿನ ಪಡೆ ನಮ್ಮಲ್ಲಿ, ಅವ್ರು ಹೇಳ್ತಿದ್ದಾರೆ ಅಂದರೆ ನಾವು ಅದನ್ನು ನಂಬೋಣ, ಟ್ರಸ್ಟ್ ಮಾಡೋಣ. ಅವರು ನಿಜವಾದ ಅರ್ಥ ಏನು, ಹೇಗೆ ಮಾಡಿದ್ವಿ ಅನ್ನೋದನ್ನು ಶೀಘ್ರದಲ್ಲಿ ನಮಗೆ ದೇಶಕ್ಕೆ ಹೇಳ್ತಾರೆ. ದೇಶದ ಸರ್ವಿಸ್ಗಿರುವಂಥ ಪಡೆಗಳವರು, ಅವರಿಗೆ ಆ ರೆಸ್ಪೆಕ್ಟ್ ನಾವು ಕೊಡೋಣ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಏನೇ ಅಪ್ಡೇಟ್ಸ್ ಇದ್ರೂ ತಲುಪಿಸ್ತಾನೆ ಇರ್ತೀವಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.